ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ಒಂದು ಪಾರ್ಟ್ ವರ್ಬ್ಸ್ ಅಂದರೆ ಕ್ರಿಯಾಪದ ಅಂತ ಗೊತ್ತು ನಿಮಗೆ. ಸೊ ಕ್ರಿಯಾಪದ ಇದರ ಕೆಲಸ ಏನು, ಇದೇನು ಮಾಡುತ್ತೆ, ವಿತ್ ಉದಾಹರಣೆಗಳೊಂದಿಗೆ ನಾವು ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸರಿ, ಬನ್ನಿ. ಆಗಿದ್ರೆ ಸ್ನೇಹಿತರೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅದರಲ್ಲಿ ವರ್ಬ್ಸ್ ಕ್ರಿಯಾಪದದ ಕೆಲಸ ಏನಂದರೆ action of someone or something or express state. Action of someone or something or express state. ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿಯ ಚಲನೆಯನ್ನು ಸೂಚಿಸುತ್ತೆ. ಚಲನೆ, ಮೂವ್ಮೆಂಟ್ ಅನ್ನು ಸೂಚಿಸುತ್ತೆ. ಏನು ಮಾಡ್ತಾ ಇದ್ದಾರೆ, ಅಥವಾ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಅಥವಾ ಆ ವಸ್ತು ಏನು ಮಾಡ್ತಾ ಇದೆ, ಯಾವ ಕಂಡೀಷನಲ್ಲಿದೆ. ಎಕ್ಸ್ಪ್ರೆಸ್ ಸ್ಟೇಟ್ ಅದರ ಸ್ಥಿತಿಯನ್ನು ಸಹ ಸೂಚಿಸುತ್ತೆ. ಎಕ್ಸ್ಪ್ರೆಸ್ ಅಂದರೆ ವ್ಯಕ್ತಪಡಿಸುತ್ತೆ. ಸೂಚನೆ ಅಂದರೆ ಒಂದು ಚಲನೆ, ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಚಲನೆ ಅಥವಾ ಸ್ಥಿತಿಯನ್ನು ಸೂಚಿಸುವಂಥದ್ದೇ ವರ್ಬ್ ಮಾಡೋ ಕೆಲಸ, ಕ್ರಿಯಾಪದ ಮಾಡುವಂತಹ ಕೆಲಸ. ಉದಾಹರಣೆ ನೋಡೋಣ ಬನ್ನಿ. ರೈಟ್, ರನ್, ಡೂ, ಜಂಪ್, ರೀಡ್, ಸಿಟ್, ಸ್ಟ್ಯಾಂಡ್. ರೈಟ್, ರನ್, ಡೂ, ಜಂಪ್, ಸಿಟ್, ಸ್ಟ್ಯಾಂಡ್. ಓದುವುದು, ಓಡುವುದು, ಮಾಡುವುದು, ಜಿಗಿಯುವುದು, ಓದುವುದಲ್ಲ, ಮೊದಲನೇದು ಬರೆಯುವುದು. ರೀಡ್ ಓದುವುದು, ಕುಳಿತುಕೊಳ್ಳುವುದು ಹಾಗೂ ನಿಂತುಕೊಳ್ಳುವುದು. ಇದು ಉದಾಹರಣೆಗಳು. ಇದೆಲ್ಲ ಏನಂದರೆ ಮೂವ್ಮೆಂಟ್, ಚಲನೆಯನ್ನು ಸೂಚಿಸುತ್ತೆ ಅಲ್ವಾ. ಇದನ್ನು ನಾವು ವಾಕ್ಯದಲ್ಲಿ ನೋಡೋಣ. ಇವೆಲ್ಲ ಆಕ್ಷನ್ ಆಫ್ ಸಮಥಿಂಗ್ ಆರ್ ಸಮ್ ಒನ್. ವಾಕ್ಯದಲ್ಲಿ ನೋಡೋದಾದರೆ, ಹಿ ರೈಟ್ಸ್ ಅ ಲೆಟರ್, ಅವನು ಪತ್ರವನ್ನು ಬರೆಯುತ್ತಾನೆ. ಓಕೆ, ಅವನು ಪತ್ರವನ್ನು ಬರೆಯುವನು. She is running, ಅವಳು ಓಡುತ್ತಿದ್ದಾಳೆ. What are you doing? ನೀನು ಏನು ಮಾಡುತ್ತಿರುವೆ? I jumped off the bike. ನಾನು ಬೈಕ್ ಅಂದರೆ ಸೈಕಲ್ ಆಗ್ಬೋದು, ಮೋಟರ್ ಬೈಕ್ ಆಗ್ಬೋದು. ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಬೈಕ್ ಅಂದರೆ ಸೈಕಲಿಗೆ ಬೈಕ್ ಅಂತ ಹೇಳ್ತಾರೆ, ಬೈಸಿಕಲ್ ಬೈಕ್ ಅಂತಾರೆ. ಈಗ ನಾವು ಬೈಕ್ ಅಂತ ಹೇಳೋದು ಮೋಟರ್ ಬೈಕಿಗಲ್ವಾ, ಸೊ ಅವರು ಮೋಟರ್ ಬೈಕ್ ಅಂತಾರೆ. I jumped off the bike, ನಾನು ಸೈಕಲ್ನಿಂದ ಜಿಗಿದು ಬಿಟ್ಟೆ. ಓಕೆ. ಶಿ ರೀಡ್ಸ್ ಬುಕ್ಸ್, ಆಕೆ ಪುಸ್ತಕಗಳನ್ನು ಓದುವಳು. ರೀಡ್ಸ್. ದ ಮ್ಯಾನ್ ಇಸ್ ಸಿಟ್ಟಿಂಗ್ ಇನ್ ದ ಚೇರ್ ಅಂದರೆ ಒಬ್ಬ ವ್ಯಕ್ತಿ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಾನೆ. ಇನ್ ದ ಚೇರ್, ಅದು ಆನ್ ದ ಚೇರ್ ಅಲ್ಲ. ಇನ್ ದ ಚೇರ್ ಅಂತ ಏನಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಈಗ ಆಮ್ ಚೇರ್ ಇರುತ್ತೆ ನೋಡಿ, ಕೈ ಇಟ್ಕೊಳ್ಳುವಂತಹ ಕುರ್ಚಿ, ಆ ಕುರ್ಚಿಯ ಒಳಗಡೆ ನಾವು ಕೂತಂಗೆ ಅಲ್ವಾ. ಹಾಗಾಗಿ ದ ಮ್ಯಾನ್ ಇಸ್ ಸಿಟ್ಟಿಂಗ್ ಇನ್ ದ ಚೇರ್. ಆನ್ ದ ಚೇರ್ ಅಂದರೆ ಟೇಬಲ್ ಮೇಲೆ ಕೂತ್ರೆ ನಾವು ಅದು ಆನ್ ದ ಚೇರ್. ಓಕೆ, ಅದು ಪ್ರಪೋಸಿಷನಲ್ಲಿ ಬರುತ್ತೆ. ಓಕೆ, ವರ್ಬ್ಸಲ್ಲಿ ನೋಡೋಣ ಏನು ಬರುತ್ತೆ ಅಂತ. ನೆಕ್ಸ್ಟ್ ಎಕ್ಸಾಂಪಲ್, ಐ ಆಮ್ ಸ್ಟ್ಯಾಂಡಿಂಗ್, ನಾನು ನಿಂತುಕೊಂಡಿದ್ದೇನೆ. ಇದರಲ್ಲಿ ನೋಡಿ, ಹಿ ರೈಟ್ಸ್ ಅ ಲೆಟರ್, ಶಿ ಈಸ್ ರನ್ನಿಂಗ್. ಈ ಕಡೆ ನೋಡಿ, ಸ್ಟೇಟ್ ವರ್ಬ್ಸ್ ಅಲ್ಲಿ ಉದಾಹರಣೆಗೆ ಇದು ಈ ಕಡೆ, ಇದು ಬೇರೆ ಎಕ್ಸಾಂಪಲ್ಸ್. ಸ್ಟೇಟ್ ವರ್ಬ್ಸ್ ಇಲ್ಲಿ ನೋಡಿ, ಆಕ್ಷನ್ ತೋರಿಸುತ್ತೆ. ಈ ಕಡೆದು ಸ್ಟೇಟ್ ವರ್ಬ್ಸ್ ಅಂದರೆ ಎಕ್ಸ್ಪ್ರೆಸ್ ಸ್ಟೇಟ್ ಅಂತ ಇದೆಯಲ್ಲ, ಅದರ ಇನ್ನೊಂದು ಕೆಲಸ. ಸ್ಟೇಟ್ ವರ್ಬ್ಸ್ ಅಂದರೆ ಲವ್ ಓನ್, ಎಕ್ಸಾಂಪಲ್ ಇವು ಲವ್ ಓನ್ ಪೊಸೆಷನ್, ಲವ್ ಓನ್, ಸಿ, ಬಿಲೀವ್. ಅದಕ್ಕೆ ನಾನು ನೆಕ್ಸ್ಟ್ ಬರ್ತೀನಿ. ಈಗ ಇದರಲ್ಲಿ ನೋಡೋಣ. ಹಿ ರೈಟ್ಸ್ ಅ ಲೆಟರ್, ಶಿ ಈಸ್ ರನ್ನಿಂಗ್, ವಾಟ್ ಆರ್ ಯು ಡೂಯಿಂಗ್? ಐ ಜಂಪ್ಡ್ ಆಫ್ ದ ಬೈಕ್, ಶಿ ರೀಡ್ಸ್ ಬುಕ್ಸ್, ದ ಮ್ಯಾನ್ ಇಸ್ ಸಿಟ್ಟಿಂಗ್ ಇನ್ ದ ಚೇರ್, ಐ ಆಮ್ ಸ್ಟ್ಯಾಂಡಿಂಗ್. ಇದರಲ್ಲಿ ಯಾವುದು ಕ್ರಿಯಾಪದಗಳು? ಉದಾಹರಣೆಯಲ್ಲಿದೆ, ಅದೇ ಇಲ್ಲಿರೋದು. ಯಾವುದಂತ ನೋಡೋಣ. ನೋಡಿ, ಈಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ, ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ನೆಕ್ಸ್ಟ್ ಇದರಲ್ಲಿ ನೋಡಿ, ಹಿ ರೈಟ್ಸ್ ಅ ಲೆಟರ್. ರೈಟ್ ಬ್ಲಾಕಲ್ಲಿದೆ, ಇಟಾಲಿಕ್ಸಲ್ಲಿದೆ, ಆಮೇಲೆ ಕಲರ್ ಚೇಂಜ್ ಆಗಿದೆ, ಆಮೇಲೆ ಅಂಡರ್ಲೈನ್ ಆಗಿದೆ ಅಲ್ವಾ. ಗ್ರೀನಲ್ಲಿರೋ ಅಕ್ಷರ ಪದಗಳು ವರ್ಬ್ಸ್. He writes a letter. She is running. What are you doing? I jumped off the bike. She reads books. The man is sitting in the chair. I am standing. ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. He writes a letter. ಇಲ್ಲಿ writes, running, doing, jumped, reads, sitting and standing ಅನ್ನೋದು ಕ್ರಿಯಾಪದ. ಏನು ಕ್ರಿಯಾಪದ ಅಂದರೆ ಆಕ್ಷನ್ ಆಫ್ ಸಮನ್ ಆರ್ ಸಮಥಿಂಗ್. He writes a letter ಅನ್ನೋದು ಅವನ ಚಲನೆ, ಅವನೇನು ಮಾಡ್ತಾ ಇದ್ದಾನೆ, ಅವನ ಚಲನೆ, ಅವನು ಬರಿತಾ ಇದ್ದಾನೆ. ಚಲನೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕಲ್ಲ, ಒಟ್ಟು ಚಲನೆ ಅಂದರೆ ಅಲ್ಲಿ ಕುಂತಲ್ಲೇ ಚಲನೆ ಆಗ್ಬೋದಲ್ವಾ. ಅವನೇನು ಮಾಡ್ತಿದ್ದಾನೆ, ಆ್ಯಕ್ಷನ್.
ಅವನು ಮಾಡ್ತಿರೋ ಆ್ಯಕ್ಷನ್. ಮೂವ್ಮೆಂಟ್, ಹಿ ರೈಟ್ಸ್ ಅ ಲೆಟರ್, ಅವನು ಬರಿತಾ ಇದ್ದಾನೆ. ಆಕೆ ಏನು ಮಾಡ್ತಾ ಇದ್ದಾಳೆ, ಅವಳು ಓಡುತ್ತಿದ್ದಾಳೆ. ವಾಟ್ ಆರ್ ಯು ಡೂಯಿಂಗ್, ನೀನೇನು ಮಾಡ್ತಾ ಇದೀಯಾ, ಇದು ಪ್ರಶ್ನೆಯಲ್ಲಿ ಬಂದಾಗ ಮಾಡು ಅನ್ನೋದು ಕ್ರಿಯಾಪದ. ಮಾಡು ಅನ್ನೋದು ಕ್ರಿಯಾಪದ. ವಾಟ್ ಆರ್ ಯು ಡೂಯಿಂಗ್, ನೀನೇನು ಮಾಡ್ತಾ ಇದೆಯಾ. ಐ ಜಂಪ್ಡ್ ಆಫ್ ದ ಬೈಕ್, ನಾನು ಬೈಕಿಂದ ಜಿಗಿದು ಬಿಟ್ಟೆ ಅಥವಾ ಸೈಕಲಿಂದ ಜಿಗಿದು ಬಿಟ್ಟೆ. ಯಾಕೆಂದರೆ ಸೈಕಲ್ಲು ಎಲ್ಲೋ ಬೀಳೋ ಥರ ಹೋಯ್ತು ಅನಿಸುತ್ತೆ, ಅಥವಾ ಯಾರಿಗೋ ಗುದ್ದುಬಿಟ್ಟು ಬಿದ್ದು ಬಿಟ್ಟೆ ಅನ್ನೋ ಥರ ಜಿಗಿದು ಬಿಟ್ಟೆ. ಓಕೆ. ಶಿ ರೀಡ್ಸ್ ಬುಕ್, ಆಕೆ ಪುಸ್ತಕಗಳನ್ನು ಓದುವಳು. ದ ಮ್ಯಾನ್ ಇಸ್ ಸಿಟ್ಟಿಂಗ್ ಇನ್ ದ ಚೇರ್, ಒಬ್ಬ ವ್ಯಕ್ತಿ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಾನೆ. ಐ ಆಮ್ ಸ್ಟ್ಯಾಂಡಿಂಗ್, ನಾನು ನಿಂತುಕೊಂಡಿದ್ದೇನೆ. ಸೊ ಇವೆಲ್ಲ ನೋಡಿ ಮೂವ್ಮೆಂಟ್ ಬಗ್ಗೆ ಹೇಳಿದೆ ಇಲ್ಲಿ ಅಲ್ವಾ ಸ್ನೇಹಿತರೆ. ಮೂವ್ಮೆಂಟ್. ಓಕೆ. ರೈಡ್ಸ್ ನೋಡಿ ಸರಿಯಾಗಿ ಗಮನಿಸಿ. ರನ್ನಿಂಗ್, ಡೂಯಿಂಗ್, ಜಂಪ್ಡ್, reads, sitting, standing. ಇವೆಲ್ಲ ಏನು ಆಕ್ಷನ್ ಆಫ್ ಸಮನ್ ಆರ್ ಸಮಥಿಂಗ್ ಒಳಗೆ ಬರುವಂತಹ ಉದಾಹರಣೆಗಳು. ಇನ್ನು ಎಕ್ಸ್ಪ್ರೆಸ್ ಸ್ಟೇಟ್, ಇದು ಏನು, ಇದನ್ನು ನೋಡೋಣ. ಲೆಟ್ಸ್ ಕಂಟಿನ್ಯೂ. ನಾವು ಸ್ಟೇಟ್ ವರ್ಬ್ಸ್ ಅಂತ ಹೇಳಿದ್ನಲ್ಲ ಅವಾಗ, ಲವ್, ಪೊಸೆಸ್, ಲವ್, ಓನ್, ಸಿ, ಬಿಲೀವ್. ಲವ್ ಅನ್ನೋದು ಒಂದು ಸ್ಟೇಟ್. ಓಕೆ, ಸ್ಥಿತಿ. ಅದು ಹೇಗೆ ಸ್ಥಿತಿ ಅಂತ ಬರುತ್ತೆ ಅಂದರೆ ಎಮೋಷನ್ ಅದು. ಈಗ ಉದಾಹರಣೆ ನೋಡೋಣ. ಉದಾಹರಣೆಯಲ್ಲಿ ಗೊತ್ತಾಗುತ್ತೆ. ಐ ಲವ್ ಮ್ಯೂಸಿಕ್, ನಾನು ಸಂಗೀತವನ್ನು ತುಂಬ ಪ್ರೀತಿಸ್ತೇನೆ. ನಾನು ಪ್ರೀತಿಸ್ತಾ ಇರುವಂತಹ ಒಂದು ಆ್ಯಕ್ಷನ್ ಇದೆಯಲ್ಲ, ಅದು ಒಂದು ಸ್ಥಿತಿ. ನಾನು ಸಂಗೀತವನ್ನು ತುಂಬ ಪ್ರೀತಿಸ್ತೇನೆ, ಅದು ಒಂದು ಸ್ಥಿತಿಯಲ್ಲಿದ್ದೀನಿ ನಾನು. ಆ ಸ್ಥಿತಿನ ಎಕ್ಸ್ಪ್ರೆಸ್ ಮಾಡುತ್ತೆ ಯಾವುದು, ವರ್ಬ್. ಆಮೇಲೆ ಪ್ರೀತಿಸು ಅನ್ನೋದು ಸಹ ಒಂದು ಕ್ರಿಯಾಪದನೇ ಅಲ್ವಾ. ಸೊ ಇಲ್ಲಿ ಸ್ಥಿತಿ ಆ್ಯಂಡ್ ಆ್ಯಕ್ಷನ್ ಎರಡೂ ಹೌದು. ಐ ಲವ್ ಮ್ಯೂಸಿಕ್, ನಾನು ಸಂಗೀತವನ್ನು ಪ್ರೀತಿಸುತ್ತೇನೆ, ಅದು ಆ್ಯಕ್ಷನ್ ಅದು. ಓಕೆ. ಇಲ್ಲಿ ಓನ್. ನೆಕ್ಸ್ಟ್, she owns a beautiful house. She owns a beautiful house. She owns a beautiful house ಅಂದರೆ ಆಕೆ ಒಂದು ಸುಂದರವಾದ ಮನೆಯನ್ನು ಸ್ವಂತ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ಬೋದು. ಓನ್ಸ್ ಅಂದರೆ ಸ್ವಂತ ಮಾಡಿಕೊಳ್ಳುವುದು. ಸೊ ಈ ಸ್ವಂತ ಮಾಡಿಕೊಳ್ಳುವುದು ಸಹ ಒಂದು ಸ್ಟೇಟ್ ಹೌದು, ಒಂದು ಸ್ಥಿತಿನೂ ಹೌದು, ಒಂದು ಚಲನೆ ಮೂವ್ಮೆಂಟ್ ಹೌದು, ಆ್ಯಕ್ಷನ್ನು ಹೌದು, ಎರಡೂ ಹೌದಲ್ವಾ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಆ್ಯಂಡ್ ಆ್ಯಕ್ಷನ್ ಆಲ್ಸೋ. ಇನ್ನೊಂದು ನೋಡಿ, ಸಿ. ವಿ ಸಿ ಥ್ರೂ ಅವರ್ ಐಸ್. ನಾವು ನಮ್ಮ ಕಣ್ಣುಗಳಿಂದ ನೋಡುತ್ತೇವೆ. ಸಿ ಅನ್ನೋದು ಆ್ಯಕ್ಷನ್ ಸಹ ಹೌದು, ಆಮೇಲೆ ಸಿ ಅನ್ನೋದು ಒಂದು ಸ್ಟೇಟ್ ಸಹ ಹೌದು. ನಾವು ಕಣ್ಣುಗಳಿಂದ ನೋಡೋದು ಒಂದು ಸ್ಟೇಟ್, ಅದು ಅರ್ಥ ಆಯ್ತಾ. ಅದು ಸೆನ್ಸ್. ಇಲ್ಲಿ ಲವ್ ಒಂದು ಎಮೋಷನ್, ಓನ್ ಅನ್ನೋದು ಪೊಸೆಷನ್ ಅಂದರೆ ಸ್ವಂತ ಮಾಡಿಕೊಳ್ಳುವುದು, ಸಿ ಅಂದರೆ ಸೆನ್ಸ್ ಅಂದರೆ ಇಂದ್ರಿಯ, ಅದು ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದು ದೃಷ್ಟಿ ಅಲ್ವಾ ಸಿ. ಬಿಲೀವ್ ಒಂದು ಥಾಟ್, ಅದೊಂದು ಆಲೋಚನೆ. ಬಿಲೀವ್ ಅನ್ನೋದು ಆಲೋಚನೆನೂ ಹೌದು, ನಂಬು ಅಂತ ಹೇಳಬೇಕಾದ್ರೆ ಅದು ಒಂದು ಕ್ರಿಯೆನೂ ಹೌದು, ಚಲನೆ, ಆ್ಯಕ್ಷನ್ ಸಹ ಹೌದು. ಬಿಲೀಫ್ ಅನ್ನೋದು ಒಂದು ಥಾಟ್. ಉದಾಹರಣೆ ನೋಡಿ ಇದರಲ್ಲಿ, ಐ ಬಿಲೀವ್ ನಾಲೆಡ್ಜ್ ಇಸ್ ವೆಲ್ತ್. ನಾನು ಜ್ಞಾನವನ್ನು ನಾನು ಸಂಪತ್ತು ಅಂತ ಅನ್ಕೋತೀನಿ. ಅಥವಾ ನಾನು ನಂಬುತ್ತೇನೆ. ಜ್ಞಾನವನ್ನು ನಾನು ಸಂಪತ್ತು ಅಂತ ನಂಬ್ತೀನಿ. ಐ ಬಿಲೀವ್ ನಾಲೆಡ್ಜ್ ಈಸ್ ವೆಲ್ತ್. ಉದಾಹರಣೆ ನೋಡಿ, ಐ ಲವ್ ಮ್ಯೂಸಿಕ್. ಶಿ ಓನ್ಸ್ ಅ ಬ್ಯೂಟಿಫುಲ್ ಹೌಸ್. ವಿ ಸಿ ಥ್ರೂ ಅವರ್ ಐಸ್. ಐ ಬಿಲೀವ್ ನಾಲೆಡ್ಜ್ ಈಸ್ ವೆಲ್ತ್. ಲವ್ ಅನ್ನೋದು ಒಂದು ಸ್ಥಿತಿನೂ ಹೌದು, ಒಂದು ಆ್ಯಕ್ಷನ್ನು ಹೌದು. ಪ್ರೀತಿಸು ಅನ್ನೋದು ಒಂದು ಆ್ಯಕ್ಷನ್ ಅಲ್ವಾ, ಪ್ರೀತಿಸುತ್ತಾ ಇದ್ದಾನೆ ಅನ್ನೋದೊಂದು ಆ್ಯಕ್ಷನ್ ಅಲ್ವಾ. ಅದೇ ಪ್ರೀತಿಯಲ್ಲಿರೋದೇ ಒಂದು ಸ್ಟೇಟ್. ಓನ್ ಸ್ವಂತ ಮಾಡಿಕೊಳ್ಳುವುದು, ಸ್ವಂತ ಮಾಡಿಕೊಂಡಿರುವುದು ಒಂದು ಸ್ಟೇಟ್. ಸ್ವಂತ ಮಾಡಿಕೊಳ್ಳುತ್ತಾ ಇರುವುದು, ಕೊಂಡಿರುವುದು ಒಂದು ಸ್ಟೇಟ್. ಸ್ವಂತ ಮಾಡಿಕೊಳ್ಳುತ್ತಾ ಇರುವುದು ಒಂದು ಆ್ಯಕ್ಷನ್. ಸಿ. ವಿ ಸಿ ಥ್ರೂ ಅವರ್ ಐಸ್. ನೋಟ ಒಂದು ಸೆನ್ಸ್, ನೋಟ ಒಂದು ಸ್ಥಿತಿ, ನೋಡುವುದು ಒಂದು ಕ್ರಿಯೆ. ಬಿಲೀವ್ ಒಂದು ಕ್ರಿಯೆನೂ ಹೌದು,
ಒಂದು ಥಾಟ್ ಸಹ ಹೌದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಕ್ರಿಯೆ ಅಂದರೆ ಏನು, ವರ್ಬ್ಸ್ ಅಂದರೆ ಏನು, ಅದು ಏನು ಕೆಲಸ ಮಾಡುತ್ತೆ, ಅದು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ನಿಮಗೆ ಸ್ವಲ್ಪ ಮಟ್ಟಿಗೆ ಸಂಕ್ಷಿಪ್ತವಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ, ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕೊನೆಯಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಇಂಗ್ಲೀಷನ್ನು ನೀವು ಮಾತನಾಡಲಿಕ್ಕೆ ನಿಮಗೆ ಅಕ್ಕಪಕ್ಕದಲ್ಲಿರೋರು ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕೊಲೀಗ್ಸ್ ಜೊತೆ ಮಾತನಾಡಲಿಕ್ಕೆ ನಿಮಗೆ ಮುಜುಗರ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಅಂದರೆ ನಿಮ್ಮ ಸುತ್ತಮುತ್ತ ಇಂಗ್ಲೀಷ್ ಗೊತ್ತಿರೋರೇ ಇರ್ಬೋದು, ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರು ಇರ್ಬೋದು, ಆದರೂ ಸಹ ಅವ್ರು ನಿಮ್ಮ ಜೊತೆ ಕೋಆಪರೇಟ್ ಮಾಡಲ್ಲ. ಏನಕ್ಕೆ ಅಂದರೆ ನಿಮಗೆ ಸರಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರಲ್ಲ. ಹಾಗಾಗಿ ನೀವು ಇಂಗ್ಲೀಷ್ನಲ್ಲಿ ಏನಾದರೂ ನಿಮಗೆ ಮಾತನಾಡಬೇಕು ಅಂತ ಅನ್ಸಿದ್ರೆ, ಒಬ್ಬ ಪಾರ್ಟ್ನರ್ ನಿಮಗೆ ಬೇಕು ಅಂತ ಅನ್ಸಿದ್ರೆ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ಅಲ್ಲಿ ಮೆನ್ಷನ್ ಮಾಡಿ, ಹೌದು ನನಗೆ ನಿಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತನಾಡಬೇಕು ಅಂತ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ನಿಮಗೆ ಬೇಕು ಇಂಗ್ಲೀಷ್ನಲ್ಲಿ ಮಾತನಾಡಿ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಬೇಕು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಸರಿಯಾದ ಒಂದು ವ್ಯವಸ್ಥಿತ ರೂಪದಲ್ಲಿ ಒಂದು ವ್ಯವಸ್ಥೆ ಮಾಡೋಣ, ಏನು ಉಚಿತವಾಗಿ. ದಯವಿಟ್ಟು ಇದಕ್ಕೆ ಯಾವುದೇ ಶುಲ್ಕವಿಲ್ಲ. ನಾನು ಈಗಾಗಲೇ ಎಲ್ಲ ವೀಡಿಯೋಸ್ ಕೆಳಗಡೆ ನಾನು ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ, ಆದರೂ ಅದಕ್ಕೆ ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದು ಉಚಿತ ಸೇವೆ. ದಯವಿಟ್ಟು ಇದಕ್ಕೆ ಶುಲ್ಕ ಇದೆ ಅಂತ ಅನ್ಕೋಬೇಡಿ. ಉಚಿತ ಸೇವೆ, ಉಚಿತವಾಗಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ವ್ಯವಸ್ಥೆ ಮಾಡೋಣ. ಅದಕ್ಕೆ ವ್ಯವಸ್ಥೆ ಹೇಗೆ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಈ ಥರ ಕಮೆಂಟ್ಸ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಬೋದು. ದೂರವಾಣಿ ಮೂಲಕ, ವಾಟ್ಸಪ್ ಮೂಲಕ ಅಥವಾ ಇನ್ಯಾವುದರ ಒಂದು ಮಾಧ್ಯಮದ ಮೂಲಕ ಮಾಡೋಣ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ವೀಡಿಯೋಸ್ ನೋಡಬೇಕಾದ್ರೆ ನಿಮಗನ್ಸಿದ್ರೆ ದಯವಿಟ್ಟು ಮುಂದಿನ ವಿಡಿಯೋದಲ್ಲೂ ಸಹ ಕಮೆಂಟ್ ಸೆಕ್ಷನಲ್ಲಿ, ಎಲ್ಲ ವೀಡಿಯೋಸಲ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರ ಅವಶ್ಯಕತೆ ಎಷ್ಟಿದೆ ಅಂತ ನೋಡಿ ನಾನು ದಯವಿಟ್ಟು ಅದಕ್ಕೆ ಒಂದು ಏನು ವ್ಯವಸ್ಥೆ ಮಾಡ್ತೀನಿ. ಲೆಟ್ಸ್ ಕಂಟಿನ್ಯೂ. ನಾವು ಸ್ಟೇಟ್ ವರ್ಬ್ಸ್ ಅಂತ ಹೇಳಿದ್ನಲ್ಲ ಅವಾಗ, ಲವ್, ಪೊಸೆಸ್, ಲವ್, ಓನ್, ಸಿ, ಬಿಲೀವ್. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಈಗ ಲವ್, ಓನ್, ಸಿ, ಸೆನ್ಸ್, ಇದರ ಒಂದು ಉದಾಹರಣೆಗಳು ಹೇಗಿದ್ವು ಅಂತ ನೋಡಿದ್ರಲ್ಲ. I love music. She owns a beautiful house. We see through our eyes. I believe knowledge is wealth. Love, owns, see, believe. ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ನಾವು ಸರ್ವನಾಮಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಅಲ್ಲದೇ ಇದ್ರೂ ಸಹ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಉಪಯೋಗ ನಿಮಗೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಖಂಡಿತ ಲ್ಯಾಂಗ್ವೇಜಲ್ಲಿ ಉಪಯೋಗ ಆಗೇ ಆಗುತ್ತೆ. ನೀವು ಇದನ್ನು ಯಾವ ಥರ ಬಳಸ್ಕೊತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ಅಡ್ವರ್ಬ್ಸ್ ಬಗ್ಗೆ ಮಾತಾಡೋಣ. ಅಡ್ವರ್ಬ್ಸ್ ಅಂದರೆ ಏನು, ಅದರ ಕೆಲಸ ಏನು, ಅದು ಏನು ಸೆಂಟೆನ್ಸಲ್ಲಿ ಏನು ಮಾಡುತ್ತೆ, ಅದರ ಮಹತ್ವ ಏನಿದೆ ಅಂತ ನಾವು ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಡ್ವರ್ಬ್ಸ್ ಏನು ಕೆಲಸ ಮಾಡುತ್ತಪ್ಪ? ಅಡ್ವರ್ಬ್ಸ್ ಗಿವ್ ಇನ್ಫಾರ್ಮೇಷನ್ ಅಬೌಟ್ ವರ್ಬ್, adjective and adverb itself. ಆಮೇಲೆ it also tells how, where, when and how much the action or the action is performed. ಇನ್ನೊಂದ್ಸಲ ಓದ್ತೀನಿ ನೋಡಿ. Adverbs give information about verb, adjective, adverb. ಅಂದರೆ ಕ್ರಿಯಾಪದ, ವಿಶೇಷಣ ಹಾಗೂ ಕ್ರಿಯಾವಿಶೇಷಣದ ಬಗ್ಗೆ ಇದು ಅಡ್ವರ್ಬ್ಸ್ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅರ್ಥ ಆಯ್ತಾ? ಕ್ರಿಯಾಪದ ಅಂದರೆ ವರ್ಬ್, ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್, ಇವು ಮೂರು ಗುಣಗಳನ್ನು ಸಹ ಇದು ವರ್ಣನೆ ಅಥವಾ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಕೊಡುತ್ತೆ. ಉದಾಹರಣೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದರ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಟ್ ಆಲ್ಸೋ ಟೆಲ್ಸ್ ಹೌ, ವೇರ್, ವ್ಯಾನ್ ಆ್ಯಂಡ್ ಹೌ ಮಚ್ ದಿ ಆ್ಯಕ್ಷನ್ ಈಸ್ ಪರ್ಫಾರ್ಮ್ಡ್. ಒಂದು ನಾಮಪದಕ್ಕೆ ಸಂಬಂಧಪಟ್ಟಿದ್ದು, ನಾಮಪದದ ಚಲನೆ, ವಿಶೇಷತೆ ಅಥವಾ ಗುಣ ಅಥವಾ ಅಡ್ವರ್ಬ್, ಕ್ರಿಯಾವಿಶೇಷಣ ಏನು ಅಂತ ಸೂಚಿಸುತ್ತೆ ಈ ಅಡ್ವರ್ಬ್. ಅದಲ್ಲದೆ ಎಲ್ಲಿ, ಹೇಗೆ, ಯಾವ ಸಮಯದಲ್ಲಿ, ಎಷ್ಟರ ಮಟ್ಟಿಗೆ ಅಥವಾ ಯಾವ ಪ್ರಮಾಣದಲ್ಲಿ ಆ್ಯಕ್ಷನ್ ಅಂದರೆ ಚಲನೆ ಅಥವಾ ಏನು ಮೂವ್ಮೆಂಟ್ ನಡೀತಾ ಇದೆ ಅನ್ನೋದು ತೋರಿಸುತ್ತೆ, ಸೂಚಿಸುತ್ತೆ ಅನ್ನೋದನ್ನು ಇವರು ಹೇಳ್ತಾರೆ ನೋಡಿ.
Give information about verb, adjective, adverb. Also tells how, where, when and how much the action is performed. ಉದಾಹರಣೆಗೆ ನೋಡಿ, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಉದಾಹರಣೆ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಫೈ ಆಗುತ್ತೆ. ಓಕೆ, ನೋಡೋಣ. ಉದಾಹರಣೆ ಬ್ಯೂಟಿಫುಲಿ, ಸ್ಲೋಲಿ, ವೆರಿ, ಸಿಂಪ್ಲಿ, ಕರೆಕ್ಟ್ಲಿ. ಬ್ಯೂಟಿಫುಲಿ, ಸ್ಲೋಲಿ, ವೆರಿ, ಸಿಂಪ್ಲಿ, ಕರೆಕ್ಟ್ಲಿ. ಉದಾಹರಣೆ ನೋಡೋಣ. He plays piano beautifully. We walk very slowly. He runs very fast. I simply don't understand. Okay? He plays piano beautifully. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆತ ಪಿಯಾನೋ ಅಂದರೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಪಿಯಾನೋ ಎಲ್ಲರಿಗೂ ಗೊತ್ತಲ್ಲ. ಅದನ್ನು ಸುಂದರವಾಗಿ ನುಡಿಸ್ತಾನೆ. ಸುಂದರವಾಗಿ ಅಂತಿದೆಯಲ್ಲ ಅದು ಬ್ಯೂಟಿಫುಲ್ಲಿ. ಹಿ ಪ್ಲೇಸ್ ಪಿಯಾನೋ ಬ್ಯೂಟಿಫುಲ್ಲಿ. ಆತ ಪಿಯಾನೋವನ್ನು ಸುಂದರವಾಗಿ, ತುಂಬ ಸುಂದರವಾಗಿ ನುಡಿಸ್ತಾನೆ. ಎರಡನೇದು, ವಿ ವಾಕ್ ವೆರಿ ಸ್ಲೋಲಿ. ನಾವು ತುಂಬ ನಿಧಾನ ನಡೆಯುತ್ತೇವೆ. ಹಿ ರನ್ಸ್ ವೆರಿ ಫಾಸ್ಟ್. ಅವನು ತುಂಬ ಫಾಸ್ಟಾಗಿ, ತುಂಬ ರಭಸವಾಗಿ ಓಡ್ತಾನೆ. ಕೊನೆಯದು, ಐ ಸಿಂಪ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಸುಮ್ಮನೆ ಏನು ಅರ್ಥ ಆಗ್ತಾ ಇಲ್ಲ, ಇದೆಲ್ಲ ಏನು ಅಂತಾನೆ ಅರ್ಥ ಆಗ್ತಾಯಿಲ್ಲ, ಸುಮ್ಮನೆ ಅರ್ಥ ಆಗ್ತಾ ಇಲ್ಲ ಇವೆಲ್ಲ ಏನು ಅಂತ. ಇನ್ನೊಂದು, ಡೂ ಇಟ್ ಕರೆಕ್ಟ್ಲಿ. ಡೂ ಇಟ್ ಕರೆಕ್ಟ್ಲಿ, ಅದನ್ನು ಸರಿಯಾಗಿ ಮಾಡು. ಈ ಯಾಗಿ ಇದೆ ನೋಡಿ ಎಲ್ಲ ಇದರಲ್ಲೂ. ಈ ಬ್ಯೂಟಿಫುಲ್ಲಿ, ಸುಂದರವಾಗಿ, ನಾವು ನಿಧಾನವಾಗಿ, ಆತ ಹಿ ರನ್ಸ್ ವೆರಿ ಫಾಸ್ಟ್, ಆತ ತುಂಬ ರಭಸವಾಗಿ. ಐ ಸಿಂಪ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದರೆ ಇದರಲ್ಲಿ ವಾಗಿ ಬರಲ್ಲ, ಆದರೆ ನನಗೆ ಯಾಕೆ ಸುಮ್ಮನೆ ಅರ್ಥ ಆಗ್ತಾ ಇಲ್ಲ. ಡೂ ಇಟ್ ಕರೆಕ್ಟ್ಲಿ, ಅದನ್ನು ಸರಿಯಾಗಿ ಮಾಡು. ಈ ವಾಗಿ, ಆಗಿ, ಯಾಗಿ ಎಲ್ಲ ಬರುತ್ತಲ್ಲ, ಇದು ಅಡ್ವರ್ಬ್ಸ್. ಒಂದು ಅಡ್ವರ್ಬ್ ಅಷ್ಟೇ. ಅರ್ಥ ಆಯ್ತಾ ಸ್ನೇಹಿತರೆ? ಇದರಲ್ಲಿ ನೋಡಿ, ಈಗ ಈ ಗ್ರೀನ್ ಇಟಾಲಿಕ್ಸ್ ಅಂಡರ್ಲೈನ್ ಆಗಿರೋ ಪದಗಳೆಲ್ಲ ಏನು? adverbs. He plays piano beautifully. Plays ಇಲ್ಲಿ verb ಯಾವುದು? verb ಬಗ್ಗೆ ಹೇಳ್ತಾ ಇದೆ. plays ಅನ್ನೋದು verb. ಏನು? ಅದು ಆಕ್ಷನ್. plays ಅನ್ನೋದು ಆಕ್ಷನ್. ಹೌದು ತಾನೆ? ಆಕ್ಷನ್ನ ಯಾವ ರೀತಿ ಮಾಡಲಾಗುತ್ತಿದೆ ಅನ್ನೋದು ಇಲ್ಲಿ ಸೂಚಿಸಿದೆ. ಅಂದರೆ ಪ್ಲೇಸ್ ಯಾವ ಥರ ನುಡಿಸ್ತಾ ಇದ್ದಾನೆ, ಯಾವ ಥರ ನುಡಿಸ್ತಾ ಇದ್ದಾನೆ. ಅಲ್ಲಿ ಹೌ ಅಂತಿದೆ ನೋಡಿ, ಹೌ. ಓಕೆ, ಯಾವ ಥರ ನುಡಿಸ್ತಾನೆ, ಸುಂದರವಾಗಿ ನುಡಿಸ್ತಿದ್ದಾನೆ. ವಿ ವಾಕ್ ವೆರಿ ಸ್ಲೋಲಿ. ನೀವು ಯಾವ ಥರ ನಡೀತೀರಾ, ಯಾವ ಥರ ನಡೀತೀರಾ? ನಾವು ತುಂಬ ನಿಧಾನನೇ ನಡೀತೀವಿ. ಹಿ ರನ್ಸ್ ವೆರಿ ಫಾಸ್ಟ್. ಅವನು ಯಾವ ಥರ ಓಡ್ತಾನೆ, ತುಂಬ ನಿಧಾನವಾಗಿ ಓಡ್ತಾನೆ. ಯಾವ ತರಹ ಅಂತ ಬಂದಾಗ ಇಲ್ಲಿ ಅಡ್ವರ್ಬ್ಸ್ ಬರುತ್ತೆ, ಕ್ರಿಯಾವಿಶೇಷಣ. ಇಲ್ಲಿ ಐ ಸಿಂಪ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾವ ಥರ ನಿನಗೆ ಅರ್ಥ ಆಗಿಲ್ಲ, ಸಿಂಪ್ಲಿ ಹಾಗೆ ನನಗೆ ಅರ್ಥ ಆಗಿಲ್ಲ. ಡೂ ಇಟ್ ಕರೆಕ್ಟ್ಲಿ, ಅದನ್ನು ಸರಿಯಾಗಿ ಮಾಡು. ಯಾವ ಥರ ಮಾಡಬೇಕು? ಸರಿಯಾಗಿ ಮಾಡಬೇಕು. ಒಂದು ಡೂ ಅನ್ನೋದಕ್ಕೆ ಇಲ್ಲಿ ಕರೆಕ್ಟ್ಲಿ, ಪ್ಲೇ ಅನ್ನೋದಕ್ಕೆ ಬ್ಯೂಟಿಫುಲ್ಲಿ, ಸುಂದರವಾಗಿ ನುಡಿಸ್ತಾ ಇದ್ದಾನೆ, ನಿಧಾನವಾಗಿ ನಡೆಯುತ್ತಿದ್ದಾರೆ, ರಭಸವಾಗಿ ಓಡುತ್ತಿದ್ದಾನೆ. ನನಗೆ ಏನು ಹಾಗೆ ಸುಮ್ಮನೆ ಅರ್ಥ ಆಗಿಲ್ಲ ನನಗೆ. ಡೂ ಇಟ್ ಕರೆಕ್ಟ್ಲಿ, ಅದನ್ನು ಸರಿಯಾಗಿ ಮಾಡು. ಮಾಡು ಅನ್ನೋದಕ್ಕೆ ಸಪೋರ್ಟಿವ್, ಸರಿಯಾಗಿ ಮಾಡು. ಹೇಗೆ ಮಾಡಬೇಕು? ಸರಿಯಾಗಿ ಮಾಡಬೇಕು. ಹೇಗೆ ಓಡ್ತಾ ಇದ್ದಾನೆ? ಫಾಸ್ಟಾಗಿ ಓಡ್ತಿದ್ದಾನೆ. ಹೇಗೆ ನಡೀತಾ ಇದ್ದೀವಿ? ನಿಧಾನಕ್ಕೆ ನಡೀತಾ ಇದ್ದೀವಿ. ಹೇಗೆ ನುಡಿಸ್ತಾ ಇದ್ದಾನೆ? ಸುಂದರವಾಗಿ ನುಡಿಸ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇಟ್ ಗಿವ್ಸ್ adverbs give information about verb, adjective and adverb itself. ಇಲ್ಲಿ ನೋಡಿ, ವೆರಿ ಫಾಸ್ಟ್, ಮೂರನೇ ಉದಾಹರಣೆಯಲ್ಲಿ ವೆರಿ ಫಾಸ್ಟ್ ಇದೆಯಲ್ಲ, ವೆರಿನೂ ಸಹ adverb. ಏನಕ್ಕೆ ವೆರಿ adverb ಅಂದರೆ ಫಾಸ್ಟ್ ಸಹ adverb. ವೆರಿ ಫಾಸ್ಟ್ ಅದು adverbನೇ ಅದು ವರ್ಣನೆ ಮಾಡ್ತಾ ಇದೆ. ಯಾವ ಥರ ಓಡ್ತಿದ್ದಾನೆ ಅಂದರೆ ವೆರಿ ಫಾಸ್ಟ್, ತುಂಬ ಫಾಸ್ಟಾಗಿ ಓಡ್ತಿದ್ದಾನೆ. ಓಡ್ತಾ ಇದ್ದಾನೆ, ಫಾಸ್ಟಾಗಿ ಓಡ್ತಾ ಇದ್ದಾನೆ ಅನ್ನೋದೇ ಒಂದು ವಿಶೇಷ ಕ್ರಿಯಾವಿಶೇಷಣ. ಆದರೆ
ಯಾವ ಥರ ಫಾಸ್ಟಾಗಿ ಓಡ್ತಿದ್ದಾನೆ, ತುಂಬ ಫಾಸ್ಟಾಗಿ ಓಡ್ತಿದ್ದಾನೆ ಅನ್ನೋದೇ ಒಂದು ವಿಶೇಷಣ, ಕ್ರಿಯಾ ವಿಶೇಷಣ. ಅರ್ಥ ಆಯ್ತಾ ಸ್ನೇಹಿತರೆ? ಬ್ಯೂಟಿಫುಲಿ, ಸ್ಲೋಲಿ, ವೆರಿ ಫಾಸ್ಟ್. ವೆರಿ ಅನ್ನೋದೇ ಒಂದು ಕ್ಷಮಿಸಿ, ಅಡ್ವರ್ಬ್. ಫಾಸ್ಟ್ ಅನ್ನೋದು ಇನ್ನೊಂದು ಅಡ್ವರ್ಬ್. ಸೊ ಫಾಸ್ಟ್ ಅನ್ನೋದನ್ನ ಇದು ಮತ್ತೆ ವರ್ಣನೆ ಮಾಡುತ್ತೆ. ಹೇಗೆ, ಎಷ್ಟು ಫಾಸ್ಟಾಗಿ ಓಡ್ತಿದ್ದಾನೆ, ತುಂಬ ಫಾಸ್ಟಾಗಿ ಓಡ್ತಿದ್ದಾನೆ. ಸಿಂಪ್ಲಿ ಆ್ಯಂಡ್ ಕರೆಕ್ಟ್ಲಿ. ಸ್ವಲ್ಪ ಕನ್ಫ್ಯೂಸಿಂಗ್. ನಾನು ಆಗಲೇ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಅಡ್ವರ್ಬ್ ಅನ್ನೋದು ತುಂಬ ಟ್ಯಾಲೆಂಟೆಡ್ ಪದ, ಟ್ಯಾಲೆಂಟೆಡ್ ಪಾರ್ಟ್ ಆಫ್ ಸ್ಪೀಚ್. ಇದು ಎಲ್ಲದನ್ನು ವರ್ಣಿಸುತ್ತಿದ್ದು. ಅಡ್ವರ್ಬ್ ಅನ್ನೋದು ಸೆಂಟೆನ್ಸಲ್ಲಿ ಏನೇನಿದೆ ಅದನ್ನು ಎಲ್ಲದನ್ನು ವರ್ಣಿಸುತ್ತದು. ಅದಕ್ಕೊಂದಕ್ಕೆ ಹಕ್ಕಿರೋದು. ಅಡ್ವರ್ಬಿಗೆ ಮಾತ್ರ ಆ ಹಕ್ಕಿರೋದು. ಅಡ್ವರ್ಬ್ ಮಾತ್ರ ವರ್ಣಿಸುತ್ತೆ. ಎಲ್ಲ ಸೆಂಟೆನ್ಸಲ್ಲಿ ಏನೇನಿದೆ 9 ಏನು ಪಾರ್ಟ್ಸ್ ಆಫ್ ಸ್ಪೀಚನ್ನು ಅದು ವರ್ಣಿಸುತ್ತೆ. ದಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಅಡ್ವರ್ಬ್. ನೆಕ್ಸ್ಟ್ ಮುಂದೆ ನಾವು ಇನ್ನೂ ಉದಾಹರಣೆಗಳನ್ನು ನೋಡೋದಾದರೆ, ಉದಾಹರಣೆ ಅಂದರೆ ಹೌ, ವೇ, ವೆನ್ ಆ್ಯಂಡ್ ಹೌ ಮಚ್ ದಿ ಆ್ಯಕ್ಷನ್ ಇಸ್ ಪರ್ಫಾರ್ಮ್ಡ್. ಆ ಉದಾಹರಣೆ ನೋಡೋದಾದರೆ ಈಗ ಆಲ್ಸೋ ಟೆಲ್ಸ್ ಹೌ, ವೇ, ವೆನ್ ಆ್ಯಂಡ್ ಹೌ ಮಚ್ ದಿ ಆ್ಯಕ್ಷನ್ ಇಸ್ ಪರ್ಫಾರ್ಮ್ಡ್. ಅದನ್ನು ನೋಡೋದಾದರೆ ಈ ಬ್ಯೂಟಿಫುಲ್ಲಿನೇ ತಗೊಳ್ಳೋಣ. ಹಿ ಪ್ಲೇಸ್ ಪಿಯಾನೋ ಬ್ಯೂಟಿಫುಲ್ಲಿ ಆಯಿತಾ? ಅದೇನೆ ಹಿ ಪ್ಲೇಸ್ ಪಿಯಾನೋ ಡೈಲಿ. ಇಲ್ಲಿ ಪ್ಲೇಸ್ ಅನ್ನೋದು ಒಂದು ವರ್ಬ್ ಆದರೆ ಡೈಲಿ ಅನ್ನೋದು ಏನದು, ಅಡ್ವರ್ಬ್. ನುಡಿಸ್ತಾನೆ, ಹೌದು. ಹೇಗೆ ನುಡಿಸ್ತಾನೆ? ಡೈಲಿ ನುಡಿಸ್ತಾನ ಅಥವಾ ಯಾವಾಗಲಾದ್ರೂ ನುಡಿಸ್ತಾನ? ಹಿ ಪ್ಲೇಸ್ ಪಿಯಾನೋ ಡೈಲಿ. ಡೈಲಿ ಅನ್ನೋದು ಪ್ಲೇ, ನುಡಿಸೋದ್ರ ಬಗ್ಗೆನೇ ಹೇಳ್ತಾ ಇರೋದು. ಪಿಯಾನೋ ಬಗ್ಗೆ ಹೇಳ್ತಾ ಇಲ್ಲ, ಅವನ ಬಗ್ಗೆ ಹೇಳ್ತಾ ಇಲ್ಲ, ನುಡಿಸೋದ್ರ ಬಗ್ಗೆ ಹೇಳ್ತಾ ಇರೋದು. ಡೈಲಿ ನುಡಿಸ್ತಾನ, ಹೌದು, ಹಿ ಡೈಲಿ. ಇನ್ನೊಂದು, ವಿ ಸಿಟ್ ಹಿಯರ್ ಆಫನ್ ಇನ್ ದ ಪಾರ್ಕ್. ಸ್ಥಳ. ಮೊದಲನೇದು ಹೌ, ವೇರ್ ಅಂತ ಹೇಳಿದ್ನಲ್ಲ, ಹೌ ಅನ್ನೋದು ಬ್ಯೂಟಿಫುಲಿ, ವೇರ್ ಅನ್ನೋದು ಕೆಳಗಡೆ ಮೂರನೇ ಉದಾಹರಣೆಯಲ್ಲಿದೆ ನೋಡಿ. ವಿ ಸಿಟ್ ಹಿಯರ್, ವೇರ್, ಎಲ್ಲಿ? ವಿ ಸಿಟ್ ಹಿಯರ್ ಆಫನ್ ಇನ್ ದ ಪಾರ್ಕ್. ನಾವು ಅವಾಗವಾಗ ಪಾರ್ಕಲ್ಲಿ ಇಲ್ಲಿ ಕೂತ್ಕೋತೀವಿ, ಈ ಜಾಗದಲ್ಲಿ ಕೂತ್ಕೋತೀವಿ ಅಂತ ಹೇಳೋದನ್ನು. ಸಿಟ್ಟಿಗೆ ಅನ್ನೋದೊಂದು ಕ್ರಿಯಾಪದ. ಸಿಟ್ಟಿಗೆ ಹಿಯರ್ ಸೇರ್ಕೊಂಡಿದೆ ಅಲ್ವಾ? ಹಿಯರ್, ವಿ ಸಿಟ್ ಹಿಯರ್ ಆಫನ್ ಇನ್ ದ ಪಾರ್ಕ್. ಓಕೆ, ನೆಕ್ಸ್ಟ್ ನೋಡಿ, ಹಿ ರನ್ಸ್ 10 miles a day. ಹಿ ರನ್ಸ್ 10 miles a day. ಓಡೋದ್ರ ಬಗ್ಗೆನೇ ಹೇಳ್ತಾ ಇರೋದು, ಆದರೆ ಎಷ್ಟು ಓಡ್ತಾನೆ ಅವನು? 10 ಮೈಲಿಗಳ ದೂರ ಓಡ್ತಾನೆ. 10 ಮೈಲಿಗಳ ಓಟದ ಬಗ್ಗೆನೇ ಮಾತಾಡ್ತಾ ಇರೋದು, ಅವನ ಬಗ್ಗೆ ಅಂತಲ್ಲ. ಹಿ ರನ್ಸ್ 10 miles a day. ಅವನು 10 ಮೈಲಿ ಓಡ್ತಾನೆ ಒಂದು ದಿನಕ್ಕೆ. ಓಡೋದ್ರ ಬಗ್ಗೆನೇ ಮಾತಾಡ್ತಿದ್ದೀವ. ಸೊ ಇಲ್ಲಿ ನೋಡಿ, ಎಲ್ಲ ಕ್ರಿಯಾಪದ. ಪ್ಲೇಸ್ ಪಿಯಾನೋ ಬ್ಯೂಟಿಫುಲ್ಲಿ, ಪ್ಲೇಸ್ ಪಿಯಾನೋ ಡೈಲಿ, ವಿ ಸಿಟ್ ಹಿಯರ್ ಆಫನ್ ಇನ್ ದ ಪಾರ್ಕ್, ಹಿ ರನ್ಸ್ 10 miles a day. ಇಲ್ಲಿ ನೋಡಿ, ಬ್ಯೂಟಿಫುಲಿ, ಡೈಲಿ, ಹಿಯರ್, 10 miles. ಹಿಯರ್ ಅಂತ ಹೇಳಬೇಡಿ ದಯವಿಟ್ಟು. ಅದನ್ನು ಹಿಯರ್ ಅಷ್ಟೇ, ಹಿಯರ್. ವಿ ಸಿಟ್ ಹಿಯರ್ ಆಫನ್ ಇನ್ ದ ಪಾರ್ಕ್. ಅದನ್ನು TEN ಇದೆ, ಆಫ್ಟನ್ ಅಂತಲೂ ಹೇಳ್ಬೋದು, ಎರಡೂ ಸರಿನೇ. ಬಟ್ ಆಫನ್ ಅಂತ ನಮಗೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ, ಯಾಕೆಂದರೆ ಟಿ ಬಳಸೋ ಅವಶ್ಯಕತೆ ಇಲ್ಲ. ಓಫನ್, ಟಿ ಸೈಲೆಂಟ್ ಮಾಡ್ಕೊಂಡು ಓಫನ್. ಅದೇ ಥರ ಲಿಸನ್, ಸೋಫನ್ ಎಲ್ಲ ಬರುತ್ತಲ್ಲ ಹಾಗೆ. ಆದರೆ ತುಂಬ ಜನ ಆಫ್ಟನ್ ಅಂತ ಬಳಸ್ತಾರೆ. ಅಮೆರಿಕನ್ಸ್ ಮತ್ತು ಬ್ರಿಟಿಷ್ ಇಬ್ಬರು ಆಫ್ಟನ್ ಅಂತ ಬಳಸ್ತಾರೆ, ಆಫನ್ ಅಂತ ಬಳಸೋರು ತುಂಬ ಜನ ಇದ್ದಾರೆ. ಎರಡೂ ಸರಿನೇ, ಯಾವ್ದು ಬೇಕಾದ್ರೆ ಬಳಸ್ಬೋದು. ನಮಗೆ ಅನುಕೂಲ ಆಗೋದು, ನಮಗೆ ಈಸಿ ಅಂತ ಯಾವ್ದು ಅನಿಸುತ್ತೆ ಅದನ್ನು ನಾವು ಮಾಡಬೇಕಲ್ವಾ ಲ್ಯಾಂಗ್ವೇಜಲ್ಲಿ. ಸೊ ವಿ ಸಿಟ್ ಹಿಯರ್ ಆಫನ್. ಆಫ್ಟನ್ ಏನಕ್ಕೆ ಟಿ ಸೇರಿಸೋ ಅವಶ್ಯಕತೆ ಇಲ್ಲ, ಬಟ್ ಟಿ ಸೇರಿಸಿದ್ರೂ ಅದು ನಿಮ್ಗೆ ಅಭ್ಯಾಸ ಆಗಿದ್ದರೆ ಆಫ್ಟನ್ ಅಂತಲೇ ಹೇಳಿ. ಆರ್ ಎಲ್ಸ್ ಯು ಕ್ಯಾನ್ ಸಿ ಆಫನ್. ನಾನು ಆಫನ್ ಅಂತಲೇ ಹೇಳೋದು, ಯಾಕೆ ನನಗೆ ಅದು ಅನುಕೂಲ ಆಗುತ್ತೆ. ಆ್ಯಂಡ್ ಇಟ್ಸ್ ಈಸಿ ಆಲ್ಸೋ. ಆಫನ್ ಇನ್ ದ ಪಾರ್ಕ್. He runs 10 miles a day. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ ನಿಮಗೆ ಅಡ್ವರ್ಬ್ಸ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಯಿತು. ಮೇಲ್ಗಡೆ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ, ಅದನ್ನು ಕರೆಕ್ಟಾಗಿ ಬ್ಲೂ ಬಾಕ್ಸಲ್ಲಿ ಇದೆಯಲ್ಲ ಮೇಲ್ಗಡೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ also tells how, where, when and how much the action is performed. ಅದನ್ನು ಚೆನ್ನಾಗಿ
ಪ್ರಾಕ್ಟೀಸ್ ಮಾಡಿ, ಓದಿ ಪ್ರಾಕ್ಟೀಸ್ ಮಾಡಬೇಕು, ಓದ್ಬಿಟ್ಟು ಮಾತಾಡಬೇಕು. ಹಿ ಪ್ಲೇಸ್ ಪಿಯಾನೋ, ಅದನ್ನು ಓರಲ್ ಆಗಿ ಜೋರಾಗಿ ನೀವು ಹೇಳ್ಕೋಬೇಕು, ನಿಮ್ಮಲ್ಲಿ ನೀವೇ ಹೇಳ್ಕೋಬೇಕು. ಯಾರು ಪಾರ್ಟ್ನರ್ ಇಲ್ಲ ಅಂದರೆ ನಿಮಗೆ ನೀವೇ ಮಾತಾಡ್ಕೋಬೇಕು. ಆಮೇಲೆ ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ವಿಡಿಯೋ ಮೂಲಕ ಅಥವಾ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನಿಮಗೆ ನನ್ನೊಂದಿಗೆ ನೇರವಾಗಿ ಸಂಪರ್ಕ ಮಾಡಿ ಮಾತನಾಡಬೇಕು, ನನ್ನ ಜೊತೆ ಇಂಗ್ಲೀಷಲ್ಲಿ ಮಾತನಾಡಿ ಅಭ್ಯಾಸ ಮಾಡ್ಕೊಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡೋಣ. ದೂರವಾಣಿ ಮೂಲಕ ಅಥವಾ ವಾಟ್ಸಪ್ ಮೂಲಕ ಅಥವಾ ಇನ್ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಏನಾದರೂ ವ್ಯವಸ್ಥೆ ಮಾಡೋಣ. ನಿಮಗೆ ನನ್ನ ಹತ್ರ ನೇರವಾಗಿ ಸಂಪರ್ಕ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರೆ, ಯಾಕೆಂದರೆ ಎಷ್ಟೋ ಜನಕ್ಕೆ ಇಂಗ್ಲೀಷ್ ಕಲಿಬೇಕು ಅಂತಿರುತ್ತೆ, ಇಂಗ್ಲೀಷ್ ಮಾತನಾಡಬೇಕು ಅಂತಿರುತ್ತೆ. ಆದರೆ ಓರಲ್ ಆಗಿ ಮಾತನಾಡಬೇಕು ಅಂತಿದ್ದರೂ ಸಹ ಅಕ್ಕಪಕ್ಕದಲ್ಲಿರೋರು, ತಮ್ಮ ಕೊಲೀಗ್ಸ್ ಆಗಲಿ ತಮ್ಮ ಫ್ರೆಂಡ್ಸ್ ಆಗಲಿ ಸಪೋರ್ಟ್ ಮಾಡಲ್ಲ, ಎನ್ಕರೇಜ್ ಮಾಡಲ್ಲ. ಯಾಕೆಂದರೆ ಅವರವ್ರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರ್ತಾರೆ. ನಿಮ್ಮ ಹತ್ರ ಮಾತಾಡಲಿಕ್ಕೆ ಅವ್ರಿಗೆ ಪುರ್ಸೊತ್ತಿರಲ್ಲ, ಅಥವಾ ಪುರ್ಸೊತ್ತಿದ್ದರೂ ಸಹ ನಿಮ್ಮನ್ನು ಗೇಲಿ ಮಾಡ್ತಾರೆ. ಏನು ಕಲಿತೀಯಾ, ನಿನ್ನ ಕೈಲಿ ಆಗಲ್ಲ ಅಂತ ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ ಸ್ನೇಹಿತರೆ. ಜಸ್ಟ್ ನಾವು ಅದಕ್ಕೊಂದು ವ್ಯವಸ್ಥೆ ಯಾವ ಥರ ಮಾಡಬೇಕು, ಯಾವ ವ್ಯವಸ್ಥೆನ ಯಾವ ಥರ ರೂಪಿಸ್ಕೋಬೇಕು ಅಂತ ನಾವು ನೋಡಬೇಕಷ್ಟೇ. ನಿಮಗೇನಾದರೂ ಈ ಥರ ಅವಕಾಶ ಇದೆ, ಈ ಥರ ನಿಮಗೆ ಮಾಡಬೇಕು ಅಂತ ಹೇಳಿದ್ರೆ ಮಾತನಾಡೋದ್ರಿಂದನೇ ಸ್ನೇಹಿತರೆ ನಾವು ಇಂಗ್ಲೀಷನ್ನು ಕಲಿಯೋದು. ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಬರೀ ಓದ್ತೀವಿ, ನಾವು ಯೂಟ್ಯೂಬ್ ವೀಡಿಯೋಸ್ ನೋಡ್ತೀವಿ, ಅದರಿಂದ ನಾವು ಕಲಿತೀವಿ, ನನ್ನಷ್ಟಕ್ಕೆ ನಾವೇ ಮಾತಾಡಿಕೊಂಡು ಕಲ್ತ್ಕೋತೀವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಅದು. ಆದರೆ ಅಷ್ಟು ಡೆಡಿಕೇಶನ್ ಇದ್ದರೆ ನಿಮಗೆ ಓಕೆ, ಅಷ್ಟು ಡೆಡಿಕೇಟೆಡ್ ಕಮಿಟ್ಮೆಂಟ್ ಇದ್ದರೆ ಓಕೆ. ಆದರೆ ಇನ್ನೊಬ್ಬ ವ್ಯಕ್ತಿ ಹತ್ರ ನೀವು ಮಾತನಾಡಿ ಅಭ್ಯಾಸ ಮಾಡಿಕೊಂಡು ಕಲಿತಾಗ ಅದು ತುಂಬಾ ಈಸಿ ಆಗುತ್ತೆ. ಸಂಭಾಷಣೆ ಅನ್ನೋದು ಎರಡು ಕಡೆಯಿಂದ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡಿಬೇಕು. ಒಬ್ಬ ವ್ಯಕ್ತಿ ಮಾತನಾಡಿದರೆ ಅದು ಮೋನೋ ಆ್ಯಕ್ಟ್ ಅಂತ ಹೇಳ್ತಾರೆ, ಅದು ಡಯಲಾಗ್ ಅಲ್ಲ, ಇಟ್ಸ್ ಮೋನೋಲಾಗ್. ಸೊ ಹಾಗಾಗಿ ಮಾತನಾಡಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೇನೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಕೊನೆ ತನಕ ಎಷ್ಟು ಜನ ನೋಡ್ತಾರೆ ಅಂತ ಗೊತ್ತಿಲ್ಲ, ಆದರೂ ಈ ವಿಡಿಯೋಕ್ಕಿಂತ ಮುಂಚೆನೇ ನಾನು ಹೇಳಿರ್ತೀನಿ, ವಿಡಿಯೋ ಕೊನೆಯಲ್ಲೂ ಸಹ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ನಾವು ವೀಡಿಯೋಸ್ ನೋಡಿ, ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ಇಂಗ್ಲೀಷ್ ಅನ್ನೋದು ತಿಳಿದಿರಬೇಕು. ಈಗಿನ ಕಾಲದಲ್ಲಿ ತುಂಬಾ ಅತ್ಯವಶ್ಯಕ ಅನ್ನೋದಕ್ಕಿಂತ ಅನಿವಾರ್ಯ ಇಂಗ್ಲೀಷ್ ಅನ್ನೋದು. ಎಲ್ಲರಿಗೂ ಗೊತ್ತಿರಬೇಕು. ಎಲ್ಲರೂ ಒಂದು ಬೇರೆ ಲೆವೆಲಲ್ಲಿ ನಮ್ಮ ಜ್ಞಾನನ ತಗೊಂಡು ಹೋಗಬೇಕು. ನಮ್ಮ ಲೆವೆಲ್ ಆಫ್ ಲಿವಿಂಗ್ ಇದೆಯಲ್ಲ, ಅದು ನಾವು ಬೇರೆ ಥರ ನೋಡಬೇಕು. ಯಾಕೆಂದರೆ ಜ್ಞಾನ ಅನ್ನೋದು ನಮಗೆ ಬೆಳೀತಾ ಹೋಗಬೇಕು. ಜ್ಞಾನ ಬೆಳೀಲಿಕ್ಕೆ ನಮಗೆ ಒಂದು ಮಾಧ್ಯಮ ಇಂಗ್ಲೀಷ್ ಲ್ಯಾಂಗ್ವೇಜ್. ಇದರಿಂದ ನಾವು ತುಂಬ ಜ್ಞಾನನ ಬೆಳೆಸ್ಕೊಬೋದು. ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೇನೆ. ಓಕೆ, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿವರಿಸಿದ ಎಲ್ಲ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ, ಅರ್ಥ ಆಗದಿದ್ದಲ್ಲಿ ಅಂಶಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಅಪ್ಡೇಟ್ಸ್ ಬೇಕಿದ್ದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಅನಿಲ್ ಸೈನಿಂಗ್ ಆಫ್.